ವೆಲ್ಕಮ್ ಟು CSR ಸೆಂಟರ್. CSR ಆನ್ಲೈನ್ ಟ್ರೈನಿಂಗ್ ಕನ್ನಡ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ನೀವು ಇನ್ನ ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕನ್ ಅನ್ನು ಕ್ಲಿಕ್ ಮಾಡಿ. ನಮ್ಮ ಚಾನಲ್ ಅಲ್ಲಿ ಬರುವಂತಹ ಎಲ್ಲಾ ಹೊಸ ವಿಡಿಯೋಗಳನ್ನ ನೋಡೋದಕ್ಕೋಸ್ಕರ ನಮ್ಮ ಚಾನಲ್ ಅಲ್ಲಿ ಬರುವಂತಹ ವಿಡಿಯೋಗಳು ಇಷ್ಟ ಆದಲ್ಲಿ ಪ್ಲೀಸ್ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ಇವತ್ತು ನಾವು ನೋಡೋಣ ಇಂಗ್ಲಿಷ್ ಗ್ರಾಮರ್ ನಲ್ಲಿ ಡಿಫರೆಂಟ್ ಟೈಪ್ಸ್ ಆಫ್ ವರ್ಬ್ ಗಳನ್ನ. ಲಾಸ್ಟ್ ಕ್ಲಾಸ್ ಅಲ್ಲಿ ನಾವು ನೋಡಿದ್ವಿ ಇಂಟ್ರಾನ್ಸಿಟಿವ್ ವರ್ಬ್, ವೀಕ್ ವರ್ಬ್, ಸ್ಟ್ರಾಂಗ್ ವರ್ಬ್ ಮತ್ತು ಫಿನೈಟ್ ವರ್ಬ್ ಗಳ ಬಗ್ಗೆ. ಅದೇ ರೀತಿಯಾಗಿ ಇವತ್ತು ನಾವು ನೋಡೋಣ ನಾನ್ ಫಿನೈಟ್ ವರ್ಬ್ಸ್, ಆಕ್ಷನ್ ವರ್ಬ್ಸ್, ಲಿಂಕಿಂಗ್ ವರ್ಬ್ಸ್ ಮತ್ತು ಆಕ್ಸಿಲರಿ ವರ್ಬ್ಸ್ ಗಳ ಬಗ್ಗೆ. ನಾನ್ ಫಿನೈಟ್ ವರ್ಬ್ಸ್. ನಾನ್ ಫಿನೈಟ್ ವರ್ಬ್ಸ್ ಆರ್ ನಾಟ್ ಆಕ್ಚುಯಲ್ ವರ್ಬ್ಸ್. ನಾವಿಲ್ಲಿ ನಾನ್ ಫಿನೈಟ್ ವರ್ಬ್ ಗಳನ್ನ ವರ್ಬ್ ಅಂತೇಳಿ ನಾವಿಲ್ಲಿ ಕರೆಯೋದಿಲ್ಲ. ದೇ ಡು ನಾಟ್ ವರ್ಕ್ ಆಸ್ ವರ್ಬ್ಸ್ ಇನ್ ದ ಸೆಂಟೆನ್ಸ್, ರಾದರ್ ದೇ ವರ್ಕ್ ಆಸ್ ನೌನ್ಸ್, ಆಡ್ಜೆಕ್ಟಿವ್, ಆಡ್ವರ್ಬ್ಸ್ ಎಸೆಟ್ರಾ. ಇಲ್ಲಿ ನಾನ್ ಫಿನೈಟ್ ವರ್ಬ್ಸ್ ಗಳು ಬರೀ ವರ್ಬ್ ಆಗಿ ಕೆಲಸ ಮಾಡೋದಿಲ್ಲ. ಸಮ್ ಟೈಮ್ ಇಲ್ಲಿ ನೌನ್, ಆಡ್ಜೆಕ್ಟಿವ್, ಆಡ್ವರ್ಬ್ಸ್ ಆಗಿ ಸಹ ಈ ವರ್ಬ್ ಗಳು ಕೆಲಸ ಮಾಡುತ್ತೆ. ನಾನ್ ಫಿನೈಟ್ ವರ್ಬ್ಸ್ ಡು ನಾಟ್ ಚೇಂಜ್ ಅಕಾರ್ಡಿಂಗ್ ಟು ದ ನಂಬರ್, ಪರ್ಸನ್ ಆಫ್ ದ ಸಬ್ಜೆಕ್ಟ್ ಬಿಕಾಸ್ ದೀಸ್ ವರ್ಬ್ಸ್ also called verbals do not have any direct relation to the subject. Sometimes they become a subject themselves. Non-finite verbs do not change. ಈ ವರ್ಬ್ಗಳು ಇಲ್ಲಿ ಬದಲಾಗೋದಿಲ್ಲ ಅಕಾರ್ಡಿಂಗ್ ಟು ದ ನಂಬರ್, ಪರ್ಸನ್, ಸಬ್ಜೆಕ್ಟ್. ಈ ವರ್ಬ್ಗಳನ್ನ ನಾವಿಲ್ಲಿ ಚೇಂಜ್ ಮಾಡೋದಕ್ಕೆ ಆಗೋದಿಲ್ಲ. ಈ ವರ್ಬ್ಗಳು ಇಲ್ಲಿ ಸಮ್ ಟೈಮ್ ಇಲ್ಲಿ ಡು ನಾಟ್ ಹ್ಯಾವ್ ಎನಿ ಡೈರೆಕ್ಟ್ ರಿಲೇಷನ್ ಆನ್ ದ ಸಬ್ಜೆಕ್ಟ್. ಸಬ್ಜೆಕ್ಟ್ಗೂ ಈ ನೌನ್ಗಳಿಗೂ ಯಾವುದೇ ಡೈರೆಕ್ಟ್ ರಿಲೇಷನ್ ಇಲ್ಲಿ ಇರೋದಿಲ್ಲ. ಸಮ್ ಟೈಮ್ಸ್ ದೇ ಬಿಕಮ್ ದ ಸಬ್ಜೆಕ್ಟ್ ದೆಮ್ಸೆಲ್ಸ್. ಇಲ್ಲಿ ವರ್ಬ್ಗಳೇ ಸೆಂಟೆನ್ಸ್ ಅಲ್ಲಿ ಮೇನ್ ಆಗಿ ಇರುತ್ತೆ. ಆ ರೀತಿಯಾದ ವರ್ಬ್ಗಳನ್ನ ನಾವಿಲ್ಲಿ ನಾನ್ ಫಿನೈಟ್ ವರ್ಬ್ಸ್ ಅಂತೇಳಿ ಕರಿತೀವಿ. ಇಲ್ಲಿ ನಾವು ವರ್ಬ್ ಅಂದಾಗ ಯಾವ ವರ್ಬ್ ಅನ್ನ ನಾವಿಲ್ಲಿ ಯಾವ ಸಿಚುಯೇಷನ್ ಅಲ್ಲಿ ಯೂಸ್ ಮಾಡ್ತಾ ಇದೀವಿ, ಯಾವ ರೀತಿಯಾದ ಸೆಂಟೆನ್ಸ್ ಅಲ್ಲಿ, ಅದರ ಮೇಲೆ ಇಲ್ಲಿ ವರ್ಬ್ ಗಳು ಚೇಂಜ್ ಆಗ್ತಾ ಹೋಗುತ್ತೆ. ನಾವಿಲ್ಲಿ ವೀಕ್ ವರ್ಬ್ ಅಂತೇಳಿ ಕನ್ಸಿಡರ್ ಮಾಡುವಂತಹ ವರ್ಬ್ ಗಳನ್ನ ನಾವಿಲ್ಲಿ ಸಮ್ ಟೈಮ್ ಸ್ಟ್ರಾಂಗ್ ವರ್ಬ್ ಆಗಿ ಯೂಸ್ ಮಾಡಬಹುದು. ಆಕ್ಷನ್ ವರ್ಬ್ ಗಳನ್ನ ನಾವಿಲ್ಲಿ ಲಿಂಕಿಂಗ್ ವರ್ಬ್ ಆಗಿ ಯೂಸ್ ಮಾಡಬಹುದು. ಈ ರೀತಿಯಾಗಿ ಅಕಾರ್ಡಿಂಗ್ ಟು ದ ಸಿಚುಯೇಷನ್ ಮತ್ತು ಸೆಂಟೆನ್ಸ್ ಇಲ್ಲಿ ವರ್ಬ್ ಗಳು ಸಹ ಚೇಂಜ್ ಆಗ್ತಾ ಹೋಗುತ್ತೆ. ನಾವು ಅದನ್ನ ನೋಡ್ಕೋಬೇಕಾಗುತ್ತೆ. ಎಕ್ಸಾಂಪಲ್ ನಾವಿಲ್ಲಿ ನೋಡೋದಾದ್ರೆ ದ ಡ್ಯಾನ್ಸಿಂಗ್ ಫ್ಲೋರ್ ಈಸ್ ಶೈನಿಂಗ್. ಇಲ್ಲಿ ಡ್ಯಾನ್ಸಿಂಗ್ ಮತ್ತು ಶೈನಿಂಗ್ ಎರಡು ಸಹ ಇಲ್ಲಿ ವರ್ಬ್ ಆಗುತ್ತೆ. ಇಲ್ಲಿ ಸಬ್ಜೆಕ್ಟ್ ಮತ್ತು ನೌನ್ ಇಲ್ಲಿ ಇಲ್ಲ, ಎರಡು ಸಹ ಇಲ್ಲಿ ವರ್ಬೇ ಆಗಿದೆ. ಈ ರೀತಿಯಾಗಿ ನಾನ್ ಫಿನೈಟ್ ವರ್ಬ್ಸ್ ಗಳು ಒಂದು ಸೆಂಟೆನ್ಸ್ ಅಲ್ಲಿ ನೌನ್ ಆಗಿ, ಆಡ್ಜೆಕ್ಟಿವ್ ಆಗಿ, ಆಡ್ವರ್ಬ್ ಆಗಿ ಅಥವಾ ವರ್ಬ್ ಆಗಿ ಇಲ್ಲಿ ಕೆಲಸವನ್ನ ಮಾಡುತ್ತೆ. ನೆಕ್ಸ್ಟ್ ಸೆಂಟೆನ್ಸ್ ಅದೇ ರೀತಿಯಾಗಿ ನೀವು ಇಲ್ಲಿ ನೋಡೋದಾದ್ರೆ ಚೂಯಿಂಗ್ ಟೊಬ್ಯಾಕೋ ಇಸ್ ಬ್ಯಾಡ್ ಫಾರ್ ಹೆಲ್ತ್. ಐ ಸ್ಟ್ರಗಲ್ಡ್ ಹಾರ್ಡ್ ಟು ಲರ್ನ್ ಥಿಂಗ್ಸ್. ಲೆಟ್ ದಮ್ ಈಟ್ ದೇರ್ ಮೀಲ್. ಇಲ್ಲಿ ವರ್ಬ್ ಗಳೇ ಮೇನ್ ಆಗಿದೆ. ಇಲ್ಲಿ ವರ್ಬ್ ಗಳು ನೌನ್ ಆಗಿ, ಆಡ್ಜೆಕ್ಟಿವ್ ಆಗಿ, ಆಡ್ವರ್ಬ್ಸ್ ಆಗಿ ಇಲ್ಲಿ ಕೆಲಸವನ್ನ ಮಾಡ್ತಾ ಇದೆ. ಈ ರೀತಿಯಾದ ವರ್ಬ್ ಗಳಿಗೆ ಅಥವಾ ಈ ರೀತಿಯಾದ ಸಿಚುಯೇಷನ್ ಅಲ್ಲಿ ನಾವು ಯಾವ ವರ್ಬ್ ಗಳನ್ನ ಯೂಸ್ ಮಾಡ್ತೀವಿ ಆ ವರ್ಬ್ ಗಳನ್ನ ನಾವಿಲ್ಲಿ ನಾನ್ ಫಿನೈಟ್ ವರ್ಬ್ಸ್ ಅಂತೇಳಿ ಕರಿತೀವಿ. ನೆಕ್ಸ್ಟ್ ವರ್ಬ್ ಇಲ್ಲಿ ಆಕ್ಷನ್ ವರ್ಬ್ಸ್. Action verbs also called dynamic verbs express an action whether it be physical or mental. An action verb explains what the subject of the sentence is doing or has done. ಇಲ್ಲಿ ಆಕ್ಷನ್ ವರ್ಬ್ ಅಂದ್ರೆ ಹೆಸರೇ ಹೇಳೋ ಹಾಗೆ ಒಂದು ಕ್ರಿಯೆಯನ್ನ ಸೂಚಿಸುತ್ತವೆ. ಆ ರೀತಿಯಾದ ವರ್ಬ್ ಗಳನ್ನ ನಾವಿಲ್ಲಿ ಆಕ್ಷನ್ ವರ್ಬ್ ಅಂತೇಳಿ ಕರಿತೀವಿ. ಎಕ್ಸ್ಪ್ರೆಸ್ ಅನ್ ಆಕ್ಷನ್ ತಮ್ಮ ಕ್ರಿಯೆಯನ್ನ ಹೇಳ್ತಾ ಇದೆ. ವೆದರ್ ಇಟ್ ಬಿ ಫಿಸಿಕಲ್ ಆರ್ ಮೆಂಟಲ್. ಫಿಸಿಕಲಿ ನಾವಿಲ್ಲಿ ಯಾವುದೇ ಒಂದು ಕ್ರಿಯೆಯನ್ನ ಮಾಡ್ತಾ ಇರಬಹುದು ಅಥವಾ ಮೆಂಟಲಿ ನಾವಿಲ್ಲಿ ಯಾವುದೇ ಒಂದು ಕ್ರಿಯೆಯನ್ನ ಮಾಡ್ತಾ ಇರಬಹುದು. ಥಿಂಕಿಂಗ್ ನಾವಿಲ್ಲಿ ಥಿಂಕ್ ಮಾಡ್ತಾ ಇದ್ರೆ ಅದು ಸಹ ವರ್ಬ್ ಆಗುತ್ತೆ. ಫಿಸಿಕಲಿ ನಾವು ಯಾವುದೇ ಕೆಲಸವನ್ನ ಮಾಡ್ತಾ ಇರಬಹುದು, ಅದನ್ನು ಸಹ ನಾವಿಲ್ಲಿ ಆಕ್ಷನ್ ವರ್ಬ್ ಅಂತೇಳಿ ಕರಿಬಹುದು. An action verb explains what the subject of the sentence is doing or has done. ಈ ಆಕ್ಷನ್ ವರ್ಬ್ ಗಳು ಸೆಂಟೆನ್ಸ್ ಅಲ್ಲಿ ಸಬ್ಜೆಕ್ಟ್ ಯಾವ ಕೆಲಸವನ್ನ ಮಾಡ್ತಾ ಇದೆ ಅಥವಾ ಯಾವ ಕೆಲಸವನ್ನ ಮಾಡಿ ಮುಗಿಸಿದೆ ಅದನ್ನ ಇಲ್ಲಿ ಹೇಳುತ್ತವೆ. ಎಕ್ಸಾಂಪಲ್ ನಾವಿಲ್ಲಿ ನೋಡೋದಾದ್ರೆ ಯಾವುದೇ ಎಕ್ಸಾಂಪಲ್ ಅನ್ನ ನೀವಿಲ್ಲಿ ತಗೋಬಹುದು. ರಾಮ್ ಈಸ್ ಥ್ರೋಯಿಂಗ್ ದ ಫುಟ್ಬಾಲ್. ಇಲ್ಲಿ ಥ್ರೋಯಿಂಗ್ ಇಲ್ಲಿ ಕೆಲಸ ನಡೀತಾ ಇದೆ. ಫಿಸಿಕಲಿ ಆಕ್ಷನ್ ವರ್ಬ್ ಆಗುತ್ತೆ. ಶಿ ಎಕ್ಸೆಪ್ಟೆಡ್ ದ ಜಾಬ್ ಆಫರ್. ಎಕ್ಸೆಪ್ಟ್ ಮಾಡ್ಕೊಂಡಿದ್ದಾಳೆ, ಇದು ಇಲ್ಲಿ ಆಕ್ಷನ್ ವರ್ಬ್ ಆಗುತ್ತೆ. ಇಲ್ಲಿ ಕೆಲಸ ನಡೀತಾ ಇದೆ. ಹಿ ಥಾಟ್ ಯೋಚನೆ ಮಾಡ್ತಾ ಇರೋದು, ಮೆಂಟಲಿ ಆಗುತ್ತೆ. ಜಾನ್ ವಿಸಿಟ್ ಇಲ್ಲಿ ಫಿಸಿಕಲಿ ವಿಸಿಟ್ ಮಾಡಿರೋದು ಆಕ್ಷನ್ ವರ್ಬ್ ಆಗುತ್ತೆ. ದ ಡಾಗ್ ರ್ಯಾನ್ ಇಲ್ಲಿ ಓಡಿರೋದು. ಈ ರೀತಿಯಾದವುಗಳನ್ನ ನಾವಿಲ್ಲಿ ಆಕ್ಷನ್ ವರ್ಬ್ ಅಂತೇಳಿ ಕರಿತೀವಿ. ಯಾವುದೇ ಎಕ್ಸಾಂಪಲ್ಸ್ ಅನ್ನ ನೀವಿಲ್ಲಿ ತಗೋಬಹುದು. ಯಾವುದೇ ಒಂದು ಕ್ರಿಯೆ ನಡೀತಾ ಇದೆ ಅಥವಾ ನಡೆದಿದೆ, ಇವುಗಳನ್ನ ನಾವಿಲ್ಲಿ ಆಕ್ಷನ್ ವರ್ಬ್ಸ್ ಅಂತೇಳಿ ಕರಿತೀವಿ. ನೆಕ್ಸ್ಟ್ ವರ್ಬ್ ಇಲ್ಲಿ ಬರುತ್ತೆ ಲಿಂಕಿಂಗ್ ವರ್ಬ್. ಎ ಲಿಂಕಿಂಗ್ ವರ್ಬ್ ಆಡ್ಸ್ ಡೀಟೇಲ್ಸ್ ಅಬೌಟ್ ದ ಸಬ್ಜೆಕ್ಟ್ ಆಫ್ ಎ ಸೆಂಟೆನ್ಸ್.
ಲಿಂಕಿಂಗ್ ವರ್ಬ್ ಇಲ್ಲಿ ಸೆಂಟೆನ್ಸ್ ಮತ್ತು ಸಬ್ಜೆಕ್ಟ್ ಅನ್ನ ಇಲ್ಲಿ ಸೇರಿಸುತ್ತೆ. ಆ ವರ್ಬ್ ಗಳನ್ನ ನಾವಿಲ್ಲಿ ಲಿಂಕಿಂಗ್ ವರ್ಬ್ ಅಂತೇಳಿ ಕರಿತೀವಿ. ಇನ್ ಇಟ್ಸ್ ಸಿಂಪ್ಲೆಸ್ಟ್ ಫಾರ್ಮ್, ನಾವಿಲ್ಲಿ ಸಿಂಪಲ್ ಆಗಿ ಹೇಳಬೇಕು ಅಂದ್ರೆ ಇಟ್ ಕನೆಕ್ಟ್ಸ್ ದ ಸಬ್ಜೆಕ್ಟ್ ಅಂಡ್ ದ ಕಾಂಪ್ಲಿಮೆಂಟ್. ಲಿಂಕಿಂಗ್ ವರ್ಬ್ ಇಲ್ಲಿ ಸಬ್ಜೆಕ್ಟ್ ಮತ್ತು ಸಬ್ಜೆಕ್ಟ್ ಯಾವ ಕೆಲಸವನ್ನ ಮಾಡ್ತಾ ಇದೆ, ಯಾವ ವಿಷಯದಲ್ಲಿ, ಅವುಗಳನ್ನ ಸೇರಿಸುತ್ತೆ, ಲಿಂಕ್ ಮಾಡುತ್ತೆ ಅಷ್ಟೇನೆ. ದಟ್ ಈಸ್ ದ ವರ್ಡ್ಸ್ ದಟ್ ಫಾಲೋ ದ ಲಿಂಕಿಂಗ್ ವರ್ಬ್. ಅದಕ್ಕೋಸ್ಕರ ನಾವಿಲ್ಲಿ ಈ ರೀತಿಯಾದ ವರ್ಬ್ ಗಳನ್ನ ಲಿಂಕಿಂಗ್ ವರ್ಬ್ ಅಂತೇಳಿ ಕರಿತೀವಿ. ಇಟ್ ಕ್ರಿಯೇಟ್ಸ್ ಎ ಲಿಂಕ್ ಬಿಟ್ವೀನ್ ದೆಮ್ ಇನ್ಸ್ಟೆಡ್ ಆಫ್ ಶೋಯಿಂಗ್ ಆಕ್ಷನ್. ಜನರಲಿ ಲಿಂಕಿಂಗ್ ವರ್ಬ್ಸ್ ಆರ್ ಕಾಲ್ಡ್ ಬಿ ವರ್ಬ್ಸ್. ಇಲ್ಲಿ ನಾವು ಲಿಂಕಿಂಗ್ ವರ್ಬ್ ಗಳನ್ನ ಬಿ ವರ್ಬ್ಸ್ ಅಂತೇಳಿ ಸಹ ಕರಿತೀವಿ. ಬಿ ವರ್ಬ್ಸ್ ಇಲ್ಲಿ ಯಾವ ಯಾವ ವರ್ಬ್ ಬರುತ್ತೆ ಅಂತ ನಾವಿಲ್ಲಿ ನೋಡೋದಾದ್ರೆ ಆಮ್, ಈಸ್, ಆರ್, ವಾಸ್, ವರ್, ಹವೆವರ್, ಈ ರೀತಿಯಾದ ಕೆಲವೊಂದು ವರ್ಬ್ ಗಳನ್ನ ನಾವಿಲ್ಲಿ ಲಿಂಕಿಂಗ್ ವರ್ಬ್ ಅಂತೇಳಿ ಕರಿತೀವಿ. ಈ ವರ್ಬ್ ಗಳನ್ನ ನಾವಿಲ್ಲಿ ಟೆನ್ಸಸ್ ಅನ್ನ ಮಾಡಬೇಕಾದ್ರೆ ಪ್ರೆಸೆಂಟ್ ಟೆನ್ಸ್, ಫಾಸ್ಟ್ ಟೆನ್ಸ್, ಫ್ಯೂಚರ್ ಟೆನ್ಸ್ ಅಲ್ಲಿ ನಾವು ಪ್ರೆಸೆಂಟ್ ಪಾರ್ಟಿಸಿಪಲ್, ಪ್ರೆಸೆಂಟ್ ಕಂಟಿನ್ಯೂಸ್, ಈ ರೀತಿಯಾದ ಟೆನ್ಸ್ ಗಳನ್ನ ನಾವಿಲ್ಲಿ ಚೇಂಜ್ ಮಾಡಬೇಕಾದ್ರೆ ಈ ರೀತಿಯಾದ ವರ್ಬ್ ಗಳನ್ನ ನಾವಿಲ್ಲಿ ಯೂಸ್ ಮಾಡ್ತೀವಿ. ಮುಂದೆ ನಾವು ಟೆನ್ಸ್ ಕ್ಲಾಸ್ ಅನ್ನ ನೋಡ್ಬೇಕಾದ್ರೆ ಈ ವರ್ಬ್ ಗಳ ಬಗ್ಗೆ ಡೀಟೇಲ್ ಆಗಿ ನೋಡ್ತಾ ಹೋಗೋಣ. ದೋಸ್ ವರ್ಬ್ಸ್ ಆರ್ ಆಕ್ಟ್, ಫೀಲ್, ರಿಮೈನ್, ಅಪಿಯರ್, ಬಿಕಮ್, ಸೀಮ್, ಸ್ಮೆಲ್, ಸೌಂಡ್, ಗ್ರೋ, ಈ ರೀತಿಯಾದ ಕೆಲವೊಂದು ವರ್ಬ್ಗಳು. Some verbs in this list can also be action verbs. To figure out if they are linking verbs, you should try replacing them with form of the be verbs. ಇವುಗಳನ್ನ ಲಿಂಕಿಂಗ್ ವರ್ಬ್ ಅಂತ ಯಾವ ರೀತಿಯಾಗಿ ನಾವಿಲ್ಲಿ ಗುರುತಿಸಬೇಕು ಅಂದಾಗ ನಾವಿಲ್ಲಿ ಸೆಂಟೆನ್ಸ್ ಅಲ್ಲಿ ಆಡ್ ಮಾಡಿ ನೋಡ್ಬೇಕಾಗುತ್ತೆ. ಎಕ್ಸಾಂಪಲ್ ಇಲ್ಲಿ ನಾವು ಯಾವುದೇ ಸೆಂಟೆನ್ಸ್ ಅನ್ನ ಮಾಡ್ತಾ ಇದ್ರೆ ಐ ಆಮ್ ರೀಡಿಂಗ್, ನಾನು ಓದ್ತಾ ಇದ್ದೀನಿ, ಇಲ್ಲಿ ಆಮ್ ಅನ್ನ ನಾವಿಲ್ಲಿ ಸೇರಿಸಬೇಕಾಗುತ್ತೆ. ಐ ರೀಡಿಂಗ್, ಇಲ್ಲಿ ನಾವು ಸೆಂಟೆನ್ಸ್ ಅನ್ನ ಕಂಪ್ಲೀಟ್ ಮಾಡೋದಕ್ಕೆ ಆಗೋದಿಲ್ಲ. ಐ ಆಮ್ ರೀಡಿಂಗ್, ಇಲ್ಲಿ ಸೆಂಟೆನ್ಸ್ ಬಂದಾಗ ಆಮ್ ಅನ್ನ ನಾವಿಲ್ಲಿ ಲಿಂಕಿಂಗ್ ವರ್ಬ್ ಅಂತೇಳಿ ಕರಿಬಹುದು. ಯಾಕಂದ್ರೆ ಲಿಂಕ್ ಮಾಡ್ತಾ ಇದೆ, ನಾನು ಇಲ್ಲಿ ಓದ್ತಾ ಇದ್ದೀನಿ, ಈ ರೀತಿಯಾಗಿ ಪ್ರೆಸೆಂಟ್ ಟೆನ್ಸ್. ಈ ರೀತಿಯಾಗಿ ನಾವು ಸೆಂಟೆನ್ಸ್ ಅನ್ನ ಚೇಂಜ್ ಮಾಡಿ ನೋಡ್ಬೇಕಾಗುತ್ತೆ. ಆಗ ನಮ್ಗೆ ಇಲ್ಲಿ ಗೊತ್ತಾಗುತ್ತೆ ಲಿಂಕಿಂಗ್ ವರ್ಬ್ ಅಥವಾ ಇಲ್ಲ ಅನ್ನೋದು. ಇಫ್ ದ ಚೇಂಜ್ಡ್ ಸೆಂಟೆನ್ಸ್ ಮೇಕ್ ಸೆನ್ಸ್, ದಟ್ ವರ್ಬ್ ಇಸ್ ಎ ಲಿಂಕಿಂಗ್ ವರ್ಬ್. ಲಿಂಕಿಂಗ್ ವರ್ಬ್ ಗಳನ್ನ ಸೇರಿಸಿದಾಗ ಸೆಂಟೆನ್ಸ್ ಇಲ್ಲಿ ಮೀನಿಂಗ್ಫುಲ್ ಸೆಂಟೆನ್ಸ್ ಆಗಿ ಸೆಂಟೆನ್ಸ್ ಕಂಪ್ಲೀಟ್ ಆದಾಗ ಆ ರೀತಿಯಾದ ವರ್ಬ್ ಗಳನ್ನ ನಾವಿಲ್ಲಿ ಲಿಂಕಿಂಗ್ ವರ್ಬ್ಸ್ ಅಂತೇಳಿ ತಿಳ್ಕೋಬೇಕಾಗುತ್ತೆ. ಎಕ್ಸಾಂಪಲ್ ಇಲ್ಲಿ ನೀವು ನೋಡೋದಾದ್ರೆ ಶಿ ಅಪಿಯರ್ಸ್ ರೆಡಿ ಫಾರ್ ದ ಗೇಮ್. ನಾವಿಲ್ಲಿ ಈ ಸೆಂಟೆನ್ಸ್ ಅನ್ನ ಚೇಂಜ್ ಮಾಡಿದಾಗ ಶಿ ಈಸ್ ರೆಡಿ ಫಾರ್ ದ ಗೇಮ್, ಈಸ್ ಇದನ್ನ ನಾವಿಲ್ಲಿ ಲಿಂಕಿಂಗ್ ವರ್ಬ್ ಅಂತೇಳಿ ಕರಿಬಹುದು. ದ ಫುಡ್ ಸೀಮ್ಸ್ ಡಿಲಿಷಿಯಸ್, ದ ಫುಡ್ ವಾಸ್ ಡಿಲಿಷಿಯಸ್. ವಾಸ್ ನಾವಿಲ್ಲಿ ಲಿಂಕಿಂಗ್ ವರ್ಬ್ ಅಂತೇಳಿ ಕರಿಬಹುದು. ಈ ರೀತಿಯಾಗಿ ನಾವಿಲ್ಲಿ ಚೆಕ್ ಮಾಡ್ಕೋಬೇಕಾಗುತ್ತೆ ಸೆಂಟೆನ್ಸ್ ಅಲ್ಲಿ ಈ ವರ್ಬ್ ಗಳನ್ನ ಆಡ್ ಮಾಡಿ. ಇಲ್ಲಿ ಮೀನಿಂಗ್ಫುಲ್ ಸೆಂಟೆನ್ಸ್ ಆಗಿದ್ರೆ ಲಿಂಕಿಂಗ್ ವರ್ಬ್ ಅಂತೇಳಿ ನಾವು ತಿಳ್ಕೋಬೇಕಾಗುತ್ತೆ. ಸೆಂಟೆನ್ಸ್ ಅಲ್ಲಿ ಕಂಪ್ಲೀಟ್ ಆಗ್ತಾ ಇಲ್ಲ ಅಥವಾ ಮೀನಿಂಗ್ ಬರ್ತಾ ಇಲ್ಲ ಅಂದಾಗ ನಾವಿಲ್ಲಿ ಅದನ್ನ ಲಿಂಕಿಂಗ್ ವರ್ಬ್ ಅಂತ ಕರೆಯೋದಿಲ್ಲ. ದ ಎಗ್ಸ್ ಸ್ಮೆಲ್ಸ್ ರಾಟನ್, ಆಲ್ ದ ಕಿಟನ್ಸ್ ವರ್ ಪ್ಲೇಫುಲ್. ಈ ರೀತಿಯಾದ ಕೆಲವೊಂದು ಎಕ್ಸಾಂಪಲ್ ಗಳನ್ನ ನಾವಿಲ್ಲಿ ನೋಡಬಹುದು.